ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗಿದೆ. ಎಂಪಿಸಿಎಸ್ ಅಧ್ಯಕ್ಷರಾದ ಬಾಬುರೆಡ್ಡಿ ಅವರ ನೇತೃತ್ವದಲ್ಲಿ ಕೇವಲ ಜಯಂತಿ ಆಚರಣೆಯಷ್ಟೇ ಅಲ್ಲದೆ ಅರ್ಥಪೂರ್ಣ ಸಮಾಜ ಸೇವಾ ಕಾರ್ಯಕ್ರಮಗಳ ಮೂಲಕ ಮಾನವೀಯತೆ ಮೆರೆಯಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನದ ಗೌರವ ಸಮರ್ಪಿಸಲಾಯಿತು. ಇನ್ನು ಜಯಂತಿ ಸಂಭ್ರಮದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ಬೃಹತ್ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನೂರಾರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ನೈಜ ಸಮಾಜ ಸೇವೆಗೆ ಸಾಕ್ಷಿಯಾದ್ರು. ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಧನ ವಿತರಿಸುವ ಮೂಲಕ ನೆರವಾದ್ರು. ಅಷ್ಟೇ ಅಲ್ಲದೆ ವಿಶೇಷಚೇತನರ ಸ್ವಾವಲಂಬಿ ಬದುಕಿಗೆ ಆಸರೆಯಾಗಲು ವೀಲ್ ಚೇರ್ಗಳನ್ನು ವಿತರಿಸಿ ಎಲ್ಲರ ಗಮನ ಸೆಳೆದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ನಗರ ಕಟ್ಟಿದವರಲ್ಲ, ಇಡೀ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ಚೇತನ. ಅವರ ಆದರ್ಶ ಮತ್ತು ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ರು. ಈ ಅದ್ಭುತ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪ್ರಮುಖ ಮುಖಂಡರಾದ ವೆಂಕಟರೆಡ್ಡಿ, ಅರುಣರೆಡ್ಡಿ, ಮಂಜುನಾಥ್, ಡಾಬರ್ ಮಂಜು, ಜೋಗಿ, ವೆಂಕಟೇಶಪ್ಪ, ಮೇಸ್ತ್ರಿ ಸೀನಾ, ಶೇಖರ್, ರಘು, ಭಾಸ್ಕರ್, ಕಾರ್ತಿಕ್, ಭಾರ್ಗವ್, ಮೆಡಿಕಲ್ ಅಶೋಕ್ ಹಾಗೂ ಟೈಲರ್ ಸೀನಾ ಸೇರಿದಂತೆ ಊರಿನ ನೂರಾರು ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ನಿಲ್ಸ್ಕನ ಸೂಪರ್ ಸ್ಲೋಗನ್ ಕ್ರಿಯೇಟ್ಲಾ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನೋತ್ಸವವನ್ನು ಕನ್ನಂಪಲ್ಲಿಯಲ್ಲಿ ಸಮಸ್ತ ಜನತೆ ಅದ್ದೂರಿಯಾಗಿ ನಡೆಸಲಾಯಿತು. ವಿಶೇಷವಾಗಿ ನಮ್ಮ ಕನ್ನಂಪಲ್ಲಿ ಮುಖಂಡರಾದ ನಮ್ಮ ವೆಂಕಟೇಶ್ವರ ಮಾರ್ಗದರ್ಶನದಲ್ಲಿ ಎಲ್ಲ ಕನ್ನಂಪಲ್ಲಿ ಎಲ್ಲ ಜಾತಿ ಎಲ್ಲ ಭಾಗವಹಿಸಿ ಇದರಲ್ಲಿ ಮಾಡಿದ್ದಕ್ಕೆ ಎಲ್ಲವೂ ಸಾಕಷ್ಟು ಶುಭಾಶಯ. ಸರಿಯಾಗಿ ಕರೆಕ್ಟಾಗಿ ವಿಡಿಯೋ ಸೈಡ್ ನಿಂತ್ಕೊಬೇಕು ನೀವು.